ಒತ್ತುವರಿ ತೆರವು ಕಾರ್ಯದಲ್ಲಿ ಬ್ಯುಸಿಯಾಗಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಪಾದಚಾರಿ ಮಾರ್ಗದ ಬಳಿಕ ಈ ಬಿಡಾಡಿ ವಾಹನಗಳ ತೆರವು ಆರಂಭಿಸಿದ್ದಾರೆ. ಇದರ ನಡುವೆ ಒತ್ತುವರಿ ಆಗಿರುವಂತಹ ಈ ರಾಜಕಾಲುವೆಗಳನ್ನ ತೆರವು ಮಾಡ್ತಾರಾ, ಆ ಇಚ್ಛೆ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಶುರುವಾಗಿದೆ. ಶೀಘ್ರದಲ್ಲೇ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗುವಂತಹ ಲಕ್ಷಣಗಳು ಕೂಡ ಕಂಡುಬರುತ್ತಿದೆ. ಒತ್ತುವರಿ ತೆರವು ಬಳಿಕ ಮತ್ತೊಂದು ಕಾರ್ಯಾಚರಣೆ. ರಾಜಕಾಲುವೆ ಒತ್ತುವರಿ ತೆರವಿನ ಸುಳಿವು ನೀಡಿದ ಸಚಿವರು. ಬೆಂಗಳೂರಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವಿನ ಬಳಿಕ ಮತ್ತೊಂದು ತೆರವು ಕಾರ್ಯಾಚರಣೆಯ ಸುಳಿವು ಸಿಕ್ಕಿದೆ. ಒತ್ತುವರಿಯಾಗಿದ್ದ ಜಾಗವನ್ನೆಲ್ಲ ಮರಳಿ ಪಡೆಯುವ ಪ್ರಯತ್ನದಲ್ಲಿ ಸಚಿವರು ಅಧಿಕಾರಿಗಳು ಫೀಲ್ಡ್ಗಿಳಿದು ಕೆಲಸವನ್ನ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದು ಭಾರೀ ಚರ್ಚೆಗೂ ಕಾರಣವಾಗಿದೆ. ಬೀದಿ ಬದಿ ವ್ಯಾಪಾರಿಗಳನ್ನ ಜಾಗ ಖಾಲಿ ಮಾಡಿಸಿದಂತೆಯೇ ಬಿಲ್ಡಿಂಗ್ ಕಟ್ಟಿಕೊಂಡು ಕಾಲುವೆ ಒತ್ತುವರಿ ಮಾಡಿರುವವರನ್ನ ಖಾಲಿ ಮಾಡಿಸ್ತಾರಾ, ಸಚಿವರಿಗೆ ಆ ಇಚ್ಛಾಶಕ್ತಿ ಇದೆಯಾ ಅನ್ನೋ ಪ್ರಶ್ನೆಗಳು ಜೋರಾಗಿದೆ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ರಾಜಕಾಲುವೆ ಒತ್ತುವರಿ ತೆರವಿಗೂ ಆಲೋಚನೆ ನಡೆಸ್ತಾ ಇದ್ದಾರಾ ಅನ್ನುವಂತ ಸಂಶಯ ಹುಟ್ಟುಕೊಂಡಿದೆ. ಸಚಿವರು ನೀಡಿರುವ ಸುಳಿವು ಶೀಘ್ರದಲ್ಲೇ ರಾಜಕಾಲುವೆ ಒತ್ತುವರಿ ತೆರವು ಆರಂಭ ಮಾಡುವ ಲಕ್ಷಣಗಳು ಇದ್ದಂತಿದೆ. ದೊಡ್ಡ ವ್ಯಕ್ತಿಗಳು ರಾಜಕಾಲುವೆ ಒತ್ತುವರಿ ಮಾಡ್ತೇವೆ. ಇದರಲ್ಲಿ ಬಡವರು ಶ್ರೀಮಂತರು ಅನ್ನೋದು ಯಾವುದು ತಾರತಮ್ಯ ಇಲ್ಲ. ಒಂದೊಂದು ಕ್ಯಾಂಪೇನ್ ಮಾಡ್ಕೊಂಡು ಹೋಗ್ತೇವೆ, ಒಂದೊಂದಾದ್ಮೇಲೆ ಒಂದೊಂದು ಕ್ಯಾಂಪೇನ್ ಮಾಡ್ತೇವೆ. ಬೆಂಗಳೂರಿನಲ್ಲಿ ಒತ್ತುವರಿ ತೆರವಿನ ಜಪ ಮಾಡ್ತಾ ಇರುವ ಸಚಿವರು ರಾಜಕಾಲುವೆ ಒತ್ತುವರಿ ತೆರವಿನ ಬಗ್ಗೆ ಮೌನ ಮುರಿದಿದ್ದಾರೆ. ಆದರೆ ಮೌನ ಮುರಿದು ಮಾತನಾಡಿರುವ ಸಚಿವರಿಗೆ ನಿಜವಾಗಿಯೂ ರಾಜಕಾಲುವೆ ಒತ್ತುವರಿ ತೆರವಿನ ಬಗ್ಗೆ ಇಚ್ಛೆ ಇದೆಯಾ, ಇಲ್ಲ ಬಾಯಿ ಮಾತಿಗೆ ಹೇಳಿದ್ರ? ಒಟ್ನಲ್ಲಿ ಇದು ಕಾರ್ಯರೂಪಕ್ಕೆ ಬರೋವರೆಗೂ ಕಾದ್ ನೋಡಬೇಕಾಗಿದೆ.